ಎವ್ರಿವನ್. ಶಾಲೆ ಅಂದ್ಕೂಡಲೇ ನಮ್ಮ ಕಣ್ಮುಂದೆ ಬರೋದು ಓದೋದು, ಬರೆಯೋದು, ಹೋಮ್ವರ್ಕ್. ಇಂತಹ ವಿಚಾರಗಳು ನಮ್ಮ ಮಕ್ಕಳ ಮನಸ್ಸಿಗೆ ಸ್ವಲ್ಪ ಬೇಜಾರು ಮಾಡಿದರೆ, ಕೆಲವೊಂದು ಸಂಗತಿಗಳು ಮಕ್ಕಳ ಮನಸ್ಸಿಗೆ ಖುಷಿ ಕೊಡುತ್ತವೆ. ಆಟೋಟ, ಪ್ರತಿಭಾ ಕಾರಂಜಿ, ಎಕ್ಸಿಬಿಷನ್, ಎಕ್ಸ್ಕರ್ಷನ್ ಇಂತಹ ಸಂಗತಿಗಳು ಮಕ್ಕಳನ್ನು ತಮ್ಮ ಬಳಿ ಸೆಳೆಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಪ್ರಾಥಮಿಕ ಶಾಲಾ ಕಲಿಕೆಯು ಮಕ್ಕಳ ಮಾನಸಿಕ, ಬೌದ್ಧಿಕ, ಆಲೋಚನಾ ಸಾಮರ್ಥ್ಯವನ್ನು ವೃದ್ಧಿಸೋಕೆ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡಿರ್ತವೆ. ಅದರಲ್ಲಿ ಈ ಕ್ಷೇತ್ರ ಭೇಟಿ, ಎಕ್ಸ್ಕರ್ಷನ್ ತುಂಬ ಮುಖ್ಯವಾದದ್ದು. ಶೈಕ್ಷಣಿಕ ತಜ್ಞರಾದ ಜೀನ್ ಪಿಯಾಜೆ, ವೈಗೋಟಸ್ಕಿ ಅವರ ಸಿದ್ಧಾಂತಗಳ ಪ್ರಕಾರ ಮಕ್ಕಳಲ್ಲಿ ಸಾಮಾಜಿಕ ಜ್ಞಾನವನ್ನು ಮೂಡಿಸೋಕೆ ಈ ಕ್ಷೇತ್ರ ಭೇಟಿ ತುಂಬ ಮುಖ್ಯವಾದದ್ದು. ನಾವು ಕೂಡ ನಮ್ಮ ಶಾಲೆಯ ವತಿಯಿಂದ ಮಕ್ಕಳನ್ನು ಸಬ್ ರೀಜನಲ್ ಸೈನ್ಸ್ ಸೆಂಟರ್ ಹಾವೇರಿ ಇಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಇಲ್ಲಿಯ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗ ನಮ್ಮ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಸ್ವಾಗತಿಸಿದರು. ವಿಜ್ಞಾನದ ಕೌತುಕಗಳನ್ನು, ಅಚ್ಚರಿಗಳನ್ನು ಕಣ್ತುಂಬಿಸ್ಕೊಳ್ಳೋಕ್ಕೆ ನಾವು ಕೂಡ ಭರದಿಂದ ಸಾಗಿದ್ವಿ. ಹಾಗಾದರೆ ಬನ್ನಿ, ವಿಜ್ಞಾನದ ಅಚ್ಚರಿಗಳ ಕುರಿತಾಗಿ, ಭೌತಶಾಸ್ತ್ರದ ಬಲಗಳ ಕುರಿತಾದ ಎಕ್ಸ್ಪೀರಿಮೆಂಟ್ಸ್ಗಳ ಕುರಿತಾಗಿ ಇಲ್ಲಿಯ ರಿಸೋರ್ಸ್ ಪರ್ಸನ್ಸ್ ಏನು ಹೇಳ್ತಾರೆ ಅಂತ ಕೇಳೋಣ. ನೀರು ಕಿಡಿ ಕಿಡಿ ಹೋಗತ್ತೆ ನೋಡ್ರಿ. ನೀರು ಸುಳಿ ಪ್ರಾಥಮಿಕ ಮಕ್ಕಳ ಮನೋಮಟ್ಟಕ್ಕೆ ತಕ್ಕಂತೆ ತುಂಬ ಅಚ್ಚುಕಟ್ಟಾಗಿ ವಿವರಣೆಯನ್ನು ನೀಡಿದರು. ನಿಸರ್ಗ ಮಾನವರ ವರ್ತನೆಯಿಂದ ಕೋಪಗೊಂಡಾಗೆಲ್ಲ ನೈಸರ್ಗಿಕ ವಿಕೋಪಗಳು ಸಂಭವಿಸೋದು ಸಹಜ. ಗುಡ್ಡ ಕುಸಿತ, ಸುನಾಮಿ, ಅತಿವೃಷ್ಟಿ, ಕಾಡ್ಗಿಚ್ಚು, ಭೂಕುಸಿತ, ಭೂಕಂಪ, ಪ್ರವಾಹ ಮುಂತಾದವುಗಳ ಎಚ್ಚರಿಕೆ ಕ್ರಮಗಳು ಹಾಗೂ ಇವುಗಳ ಹಿಂದಿನ ಕಾರಣಗಳ ಕುರಿತು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಮರಗಳೆಲ್ಲ ಏನಿರೋದು ಮರಗಳಿಂದ ಬೇರೆ ಗಿಡಕಾದ ಮಣ್ಣು ಇಲ್ಲ ಅಂತ ಹೇಳಕ್ಕೆ ಪೂರ್ತಿ ಯೂಸ್ ಆಗತ್ತೆ ಇಲ್ಲ. ಸೊ ಇಂಥ ಮಣ್ಣಲ್ಲಿ ನಿಮಗೆ ಕಾರವಾರದಾಗಿತ್ತು ನೋಡಿದ್ರೆ ಕಾರವಾರದಾಗಿತ್ತು ಸುನಾಮಿ ನೋಡಿದ್ರೆ ಏನು. ಸೊ ಈ ಸುನಾಮಿ ನಮ್ಮ ಇಂಡಿಯಾದಾಗ 2006 ಆಗಿತ್ತು. ಸೊ ಅದು ಬೇರೆ ಟೈಮ್ನ ಬೇರೆ ಕಂಟ್ರೀಸ್ನಾಗೆಲ್ಲ ಆಗಿತ್ತು. ಸೊ ನಮ್ದಾಗ ಆಗಿದ್ದು 2006 ಲಾಸ್ಟ್ ಮತ್ತೆ ಆಗಿಲ್ಲ. ಸೊ ಗುಜರಾತ್ ರೀಸನ್ ಆಗಿತ್ತು. ಗುಜರಾತಿಗೆ ಹೆಂಗ ಅಂತಂದ್ರೆ ಇಂಡೋನೇಷಿಯಾ ಸುಮಾರು ದ್ವೀಪದಾಗ ಆಗಿತ್ತು. ಅದನ್ನ ಎಫೆಕ್ಟ್ ಏನಾಗ್ತದೆ ಗುಜರಾತ್ ವಿದ್ಯುತ್ ಸತಮ ಆಗಿತ್ತು. ಸೊ ಹಂಗಾಗಿ ನಮಗೆ ಅಲ್ಲ ಆಗಿತ್ತು ಗುಜರಾತ್ನ. ಸೊ ಸಮುದ್ರ ಏನಿರ್ತದೆ ಯಾವಾಗಲೂ ಸುಂದರವಾಗಿ ಕಾಣೋ ನಿಸರ್ಗ ಹೀಗೂ ಆಗುತ್ತಾ ಮಿಸ್ ಅಂತ ನಮ್ಮ ಮಕ್ಕಳು ಆಶ್ಚರ್ಯದಿಂದ ಪ್ರಶ್ನೆ ಮಾಡಿದ್ರು. ನಿಸರ್ಗ ಪರಿಸರವನ್ನು ಕಾಪಾಡೋದು ನಮ್ಮೆಲ್ಲರ ಹೊಣೆ ಅಂತ ಕೂಡ ತಿಳ್ಕೊಂಡ್ರು. ಸಿಬ್ಬಂದಿ ವರ್ಗ ಮಕ್ಕಳಲ್ಲಿ ತುಂಬ ಸರಳವಾಗಿ ವಿಜ್ಞಾನ, ನಿಸರ್ಗದ ಕುರಿತಾಗಿ ಜಾಗೃತಿಯನ್ನು ಮೂಡಿಸಿದ್ರು. ನೋಡಿದ್ರಲ್ಲ, ಒಂದು ಕ್ಷೇತ್ರ ಭೇಟಿ ಎಷ್ಟೆಲ್ಲ ಜ್ಞಾನಾನುಭವವನ್ನು ನೀಡುತ್ತೆ ಅಂತ. ಬರೀ ಬುಕ್ ಓದೋದು ಬೋರು, ಅದಕ್ಕೆ ಆಗಾಗ ಮಾಡಬೇಕು ಒಂದು ಟೂರು.
ಸೊ ಇದಾಗಿತ್ತು ನಮ್ಮ ಕ್ಷೇತ್ರ ಪ್ರವಾಸ. ಥ್ಯಾಂಕ್ ಯು ಫಾರ್ ವಾಚಿಂಗ್.